ಸಂಗೀತ ಲಕ್ಷ್ಮಿ. ಓಕೆ, ಲಕ್ಷ್ಮಿ ಸಂಗೀತ ರೆಡ್ಡಿ ಬಂದ್ರಾ? ಓಕೆ. ನಿಮ್ಮದು 20/10/1994 ನೀವು ಮೆಸೇಜ್ ಮಾಡಿರೋದು ನನಗೆ, ಲಕ್ಷ್ಮಿ ಅವರೇ. ಈಗ ನಿಮ್ಮ ಜಾಬ್ ಬಗ್ಗೆ ಕೇಳಿದಿರಾ. ನಿಮ್ಮ ಜನ್ಮ ಸಂಖ್ಯೆ 2, ಅದೃಷ್ಟ ಸಂಖ್ಯೆ ಬಂದು 2, 3, 4, 5, 6, 7, 8. ಸೊ 8, 9, 10. ಗೌರ್ಮೆಂಟ್ ಜಾಬು ಸಿಗೋದ್ರಲ್ಲಿ ಡೌಟ್ ಏನಿಲ್ಲ. ಜಾಬ್ ಬಗ್ಗೆ ಕೇಳ್ತಿದ್ದೀರಾ, ಗೌರ್ಮೆಂಟ್ ಜಾಬ್ ಬಗ್ಗೆ ಕೇಳ್ತಿದ್ದೀರಾ, ಬರೀ ಜಾಬ್ ಬಗ್ಗೆ ಕೇಳ್ತಿದ್ದೀರಾ ಹೇಳಿ ನೋಡೋಣ. ರಿಪ್ಲೈ ಮಾಡಿ ಲಕ್ಷ್ಮಿ ಅವರೇ. ಗೌರ್ಮೆಂಟ್ ಜಾಬ್ ಬಗ್ಗೆ ಬೇಕಾ, ಬರೀ ಜಾಬ್ ಬಗ್ಗೆ ಬೇಕಾ? ಎಸ್, ಎ ಫಿಸಿಕ್ಸ್ ನೆಕ್ಸ್ಟು ನಿಮ್ಮದೇ ಹೇಳ್ತೀನಿ ನಾನು ಕರೆದೆ ನಿಮ್ಮನ್ನು. ಇವರು ಲಕ್ಷ್ಮಿ ಅವರು ಇಲ್ಲ ಅಂತ. ನೆಕ್ಸ್ಟು ಇವ್ರದ್ದು ಆಗಿದ ತಕ್ಷಣ ನಿಮ್ಮದೇ. ಗೌರ್ಮೆಂಟ್ ನಾಟ್ ಪ್ರೈವೇಟ್. ಎಸ್ ಮೇಡಮ್, ನಿಮ್ಮ ಪ್ರಾಬ್ಲಮ್ ಏನು ಗೊತ್ತಾ? ಇವರ ಬಾಸ್ ಮೆಟೀರಿಯಲ್. ನೀವು ಇನ್ನೊಬ್ಬರ ಕೈ ಕೆಳಗಡೆ ಕೆಲಸ ಮಾಡೋದಕ್ಕೆ ಸ್ವಲ್ಪ ಕಷ್ಟನೇ ನಿಮಗೆ. ಅಂದರೆ ನಿಮ್ಮದೇ ಆದಂಥ ಒಂದು ರೂಟಲ್ಲಿ ಇರ್ತೀರ ನೀವು. ಹಂಗಾಗಿ ನೀವು ಇನ್ನೊಬ್ಬರ ಹತ್ರ ಕೆಲಸ ಮಾಡೋದಕ್ಕೆ ಸ್ವಲ್ಪ ಕಿರಿಕಿರಿ ಅನುಭವಿಸುತ್ತೆ. ಅಂದರೆ ನೀವು ಇನ್ನೊಬ್ಬರು ಸಜೆಷನ್ಸ್ನ ತೊಗೊಳ್ಳಲ್ಲ. ಸೊ ಈ ಥರದಲ್ಲಿ ಇರ್ತೀರ. ಸೊ ಹಂಗಾಗಿ ನೀವು ಲೀಡರ್ಶಿಪ್ ಕ್ವಾಲಿಟಿ ಬಾಸ್ ಕ್ಯಾಟಗರಿ ಆಗಿರೋದ್ರಿಂದ ನಿಮಗೆ ಮತ್ತೆ ಕಟ್ಟಿ ಮುರಿದಂಗೆ ಮಾತಾಡೋಂಥ ಮಾತು. ಸೊ ಇದೆಲ್ಲ ಆಗಿರೋದ್ರಿಂದ ನಿಮ್ಮ ಜಾಬ್ನಲ್ಲಿ ಸ್ವಲ್ಪ ಕಿರಿಕಿರಿ, ಬೇಸರ ಅಥವಾ ಚೇಂಜ್ ಮಾಡ್ಕೋಬೇಕು, ಈ ಥರದ್ದೆಲ್ಲ ತಲೆಗೆ ಬರ್ತಾ ಇದೆ. ಸೊ ಎ ಫಿಸಿಕ್ಸ್ ಎಸ್ ನಿಮ್ಮ ಡೇಟ್ ಆಫ್ ಬರ್ತ್ ಬರ್ಕೊಂಡಿದ್ದೀನಿ, ಇನ್ನೊಂದು ಸತಿ ಹಾಕೋದು ಬೇಡ. ನಾನು ಹೇಳ್ತೀನಿ, ನೀವು ಆಗಿದ ತಕ್ಷಣ ನಿಮ್ಮದೇ ನಾನು ಮಾತಾಡ್ತೀನಿ, ಓಕೆನಾ? ಸೊ ಲಕ್ಷ್ಮಿ ಅವರೇ, ನಾನು ನಿಮ್ಮ ಬಗ್ಗೆನೇ ಹೇಳ್ತಾ ಇದ್ದೀನಿ. ಯಾಕೆಂದರೆ ನಿಮ್ಮ ಜನ್ಮ ಸಂಖ್ಯೆ 2, ಅದೃಷ್ಟ ಸಂಖ್ಯೆ 8 ಮತ್ತು ಸಮ ಸಂಖ್ಯೆ 1 ಬಂದಿರೋದ್ರಿಂದ ನಿಮ್ಮದು ಒಂದು ಇದು ಇದೇ ಥರನೇ ಇರುತ್ತೆ ಅನ್ನೋದನ್ನು ನಾನು ಕ್ಲಿಯರ್ ಕಟ್ಟಾಗಿ ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ. ಆಮೇಲೆ ಇದು 8ನೇ ನಂಬರ್ ಅವ್ರದ್ದು, ಅದೇ ನಾನು ಹೇಳಿದೆ, ಸ್ವಲ್ಪ ಕಟ್ಟಿ ಬರ್ದಾಗ ಮಾತಾಡೋದು, ಸೊ ಮುಖದ ಮೇಲೆ ಮಾತಾಡೋದು, ಈ ಥರದ್ದೊಂದು ಪ್ರಾಬ್ಲಮ್ಸ್ ಎಲ್ಲ ಆಗ್ತಾಯಿದೆ. ಸೊ ಅದು ಆ ಒಂದು ಕ್ಯಾಟಗರಿದಲ್ಲಿ ನೀವು ಇರೋದ್ರಿಂದ ನಿಮ್ಮ ಜಾಬ್ನ ನಾನು ಇನ್ನೊಂದು ನಿಮ್ಮ ಸಜೆಷನ್ ಕೊಡೋದಕ್ಕೆ ಇಷ್ಟಪಡ್ತಿದ್ದೀನಿ. ನಿಮಗೆ ಜಾಬ್ಗಿಂತ ಬಿಸ್ನೆಸ್ ಕರೆಕ್ಟಾಗಿ ಸೂಟ್ ಆಗುತ್ತೆ. ಯಾಕೆಂದರೆ ನೀವು ಒಂದು 4 ಜನಕ್ಕೆ ಕೆಲಸ ಕೊಡೋ ಲೆವೆಲಲ್ಲಿ ಇರುವಂಥದ್ದು, ಆ ಒಂದು ಮೆಂಟಾಲಿಟಿ ಮೈಂಡ್ ಸೆಟ್ ಇರುವಂಥದ್ದು. ಸೊ ಹಾಗಾಗಿ ಸಾಧ್ಯವಾದಷ್ಟು ನೀವು ಜಾಬ್ಗಿಂತ ಬಿಸ್ನೆಸ್ ಕಡೆ ಗಮನ ಕೊಟ್ಟರೆ ಒಳ್ಳೆಯದು ಅನ್ನೋದು ನನ್ನ ಒಂದು ಮೆಂಟಾಲಿಟಿ. ಆಲ್ರೆಡಿ ನಿಮ್ಗೊಂದು ಬಿಸ್ನೆಸ್ ಪ್ಲ್ಯಾನ್ ಇದೆ ಅಂತಲೇ ಅನ್ನಿಸ್ತಿದೆ. ಇದೆ ಅಂತಂದರೆ